ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಚಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತರೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತೆ ನಾಮಿನೆ. ನಾನು ಒಂದು ಯೋಚನೆ ಮಾಡ್ತಾ ಇದ್ದೆ. ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮಲ್ಲಿ. ಒಳ್ಳೆಯದು ಬೇಕಂದರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಬೇಕಂದರೆ ಕೆಟ್ಟದ್ದು ಸಿಗುತ್ತೆ. ಒಳ್ಳೆಯದು ತುಂಬ ಇದೆ. ಆವಾಗ ಯೋಚನೆ ಆಗುತ್ತೆ, ಅಯ್ಯೋ ಎಷ್ಟೊಂದು ತಿಳ್ಕೊಳ್ಳೋದಿದೆಯಪ್ಪ. ಹೇಗೆ ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತವಾ ಕಲಿವರಂ. ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತ ಶಾಸ್ತ್ರ ಎಲ್ಲ ಹೇಳುತ್ತೆ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಎಷ್ಟು ನೋಡಿದರೂ ಕಮ್ಮಿ, ಎಷ್ಟು ಮಹಿಮೆಯನ್ನು ಕೇಳಿದರೂ ಕಡಿಮೆ. ಎಲ್ಲ ಒಂದು ಆ ಕಡೆ ಒಂದು, ಇನ್ನೊಂದು ಕಡೆ ಎಷ್ಟೊಂದು ಇದು ಕೂಡ ಬೇಡಾಗಿರುವ ವಿಚಾರಗಳನ್ನು ಕೇಳ್ತಾ ಇರ್ತೀವಿ. 13 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ, ಒಂದು ಪತ್ನಿ ಪತಿಯನ್ನು ಕೊಂದಿದ್ದಾಳೆ, ಇನ್ನೊಂದು ಕಡೆ ಮಗಳು ತಾಯಿಯನ್ನೇ ಹತ್ಯೆ ಮಾಡಿದ್ದಾಳೆ ಒಂದು ನೌಕರಿಗೋಸ್ಕರ. ಇಂಥದ್ದು ಎಷ್ಟೊಂದು ಕೇಳ್ತಾ ಇರ್ತೀವಿ. ಆವಾಗ ಈ ಜಗತ್ತಿನಲ್ಲಿ ಭೌತಿಕ ಜಗತ್ತು, ನಮ್ಮ ಕರ್ಮಗಳು, ನಮ್ಮ ಪ್ರಾರಬ್ಧ ಕರ್ಮಗಳು ಎಲ್ಲವೂ ಸೇರಿ ನಮಗೆ ಒಂದು ನಿಟ್ಟಿನಲ್ಲಿ ನಿಲ್ಲಿಸಿದಾಗ ಹೇಗೆ ಈ ಸಮುದ್ರದ ತೆರೆಗಳು ಬರ್ತಾ ಇರುತ್ತೋ, 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಮೀರಿ ಬರುತ್ತಲಿದೆ ಅಂಬಿಗ. ಬರ್ತಾನೆ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ತೆರೆಗಳು ನಮ್ಮನ್ನು ಸೆಳೀತಾ ಇರುತ್ತೆ. ಅದಕ್ಕಾಗಿ ಒಬ್ಬರು ಹೇಳ್ತಾರೆ, ನೀನು ಏನು ಮಾಡಿದ್ರು ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಗೋ ಬಂಧಾಯ ವಿಷಯ ಸಂಗಿ ಮುಕ್ತಯರ್ ನಿರ್ವಿಷಯಮನ. ನಮ್ಮ ಮನಸ್ಸೇ ನಮಗೆ ಕಾರಣ, ನಮ್ಮ ಮೋಕ್ಷಕ್ಕೆ ಕಾರಣ, ನಮ್ಮ ಬಂಧನಕ್ಕೆ ಕಾರಣ. ಆ ಮನಸ್ಸನ್ನು ಸರಿ ಹತೋಟಿಯಲ್ಲಿಟ್ಕೋ. ನಮ್ಮ ಮನಸ್ಸನ್ನು ಇಟ್ಕೋಬೇಕಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು. ಭಗವಂತನ ಎಷ್ಟು ಕರುಣಾಮಯವನು ಅಂದರೆ, ದ್ರೌಪದಿ ಎಷ್ಟೊಂದು ನಮಗೂ ಇದೆ, ಅದು ತುಂಬ ಇದೆ. ನಾನು ನನ್ನದು ಅನ್ನೋ ಅಹಂಕಾರ, ನನಗೆ ಅವರು ದುಡ್ಡಿದೆ, ಅದು ಇದು ಎಲ್ಲ ಸುಳ್ಳು. ಕೊನೆಗೆ ದ್ರೌಪದಿ ಹೇಗೆ ಪಂಚಪಾಂಡವರು ಅದ್ಭುತವಾದಂತಹ ಶಕ್ತಿಯುಳ್ಳವರು, ರಾಜಕುಮಾರರು ಎಲ್ಲ, ಯಾವುದೂ ಕೊರತೆ ಇಲ್ಲ. ಆದರೂ ರಕ್ಷಿಸಿದವರು ಯಾರಪ್ಪ? ಅವಳನ್ನು ಕೊನೆಗೆ ಬಂದು ರಕ್ಷಣೆ ಮಾಡಿದವ್ರನ್ನು ಆ ಪರಮಾತ್ಮ. ಹೇಗೆ ಎಲ್ಲ ಒಂದು ಸಭೆಯಲ್ಲಿ ಆ ದ್ರೌಪದಿಯಂತಹ ಒಂದು ಪತಿವ್ರತೆಯ ಮೇಲೆ ಅಹಲ್ಯ, ದ್ರೌಪದಿ, ತಾರಾ, ತಥಾ ಮಂಡೋದರಿ, ಸೀತಾ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನ. ಅವ್ರನ್ನ ನೆನೆಸ್ಕೊಂಡ್ರೆ ಸಾಕಂತೆ ನಮ್ಮಲ್ಲಿರುವ ಪಾಪ ನಾಶ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಿರುವಾಗ ಅವಳು ಕೂಡ ಕೊನೆಗೆ ಎಲ್ಲ ಪಂಚಪಾಂಡವರ ಮೇಲೆ ಭರವಸೆ ಇಟ್ಟಳು. ಏನಾಗದೇ ಇದ್ದಾಗ ಕೊನೆಗೆ ಕೃಷ್ಣ ಎಲ್ಲವನ್ನೂ ಬಿಟ್ಟು, ನಮ್ಮ ಅಹಂಕಾರ, ನಂದು ಎಲ್ಲವನ್ನೂ ಬಿಟ್ಟು, ಯಾವಾಗ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತೆಯಂತೋ ಮಾಂ. ಚಿಂತನೆ ಮಾಡಬೇಕು ಭಗವಂತಂದು. ಹೇಗೆ ಅಂದರೆ ಅನನ್ಯವಾಗಿ
ಯಾವ ಬೇರೆ ಒಂದು ಯೋಚನೆ ಮಾಡದೇ ಅನನ್ಯವಾಗಿ ಕೃಷ್ಣನ್ನೇ ಮಾತ್ರ, ಅವನೇ ನಮ್ಮ ಜಗತ್ಪತಿ, ಕೊಡುವನು ಅಂತ ಯಾವಾಗ ನಮಗೆ ನಿಷ್ಠೆಯಿಂದ ನಾವು ಮಾಡ್ತೀವೋ, ಹೀಗೆ ಸಂಜಯ ಹೇಳ್ತಾನೋ ಕುರುಕ್ಷೇತ್ರದ ಯುದ್ಧ ಎಲ್ಲ ನೋಡಿ ಕೊನೆಗೆ ಸಂಜಯ ಕೂಡ ಹೇಳ್ತಾ ಇದ್ದಾನೆ, ಈ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯರ್ಭೂತಿರ್ ಧ್ರುವಾನೀತಿರ್ ಮತಿರ್ಮಮ. ಹೀಗೆ ಎಲ್ಲ ನೋಡಿ ಎಲ್ಲರೂ ಆ ಪರಮಾತ್ಮನನ್ನು ಹೊಗಳ್ತಾ ಇದ್ದಾರೆ. ಅರ್ಜುನ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೋಃ. ಪರಂ ಬ್ರಹ್ಮ ಪರಂ ಧಾಮ, ಅವನಿಗೆ ಉಪಯೋಗಿಸುವ ಅಕ್ಷರಗಳು ಬೇರೆ, ಅವನಿರುವುದು ಬೇರೆ, ನಾವು ನಿಮಿತ್ತ ಮಾತ್ರ. ಅಣೋರಣೀಯ ಮಹತೋ ಮಹೀಯ, ನಾವು ಎಲ್ಲರಲ್ಲಿ ಚಿಕ್ಕವರು, ಅವನು ದೊಡ್ಡವನು. ಆ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಹೋಗಬೇಕು. ದಾರಿ ಹೆಜ್ಜೆ ಹೆಜ್ಜೆಗೆ ನಾವು ಆ ಪರಮಾತ್ಮನ ಮೇಲೆ ಅವಲಂಬಿಸಿಕೊಂಡು ಎಲ್ಲ ನಿಂದೆ ಅಪ್ಪ, ನೀನು ಇಟ್ಟಾಂಗೆ ಇರುವೆ. ನಾವೆಲ್ಲ ಹಾಡನ್ನು ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಮಗುವನ್ನು ಆಡಿಸುವಾಗ ಕೃಷ್ಣ ಎನ್ನಬಾರದೆ ಎಲ್ಲ ನೋಡಿ, ನಮಗೆ ಎಷ್ಟು ಸರಳವಾಗಿ ನಮ್ಮ ಮನಸ್ಸನ್ನು ಮಾತ್ರ ಆ ಒಂದು ಕರ್ತವ್ಯದಲ್ಲಿ ತೊಡಗಿಸಿ ಕರ್ಮವನ್ನು ಅವನಿಗೆ ಪ್ರೀತಿಯಾಗುವಂಗೆ ಕರ್ಮವನ್ನು ಮಾಡಿ ಫಲವೆಲ್ಲವನ್ನೂ ಅವನಿಗೆ ಬಿಟ್ಟು ನನ್ನ ಕರ್ತವ್ಯವನ್ನು ನಮ್ಮ ಮಾಡಿದಾಗ ನಮಗೆ ಖಂಡಿತವಾಗೂ ಭಗವಂತ ನಮ್ಮನ್ನು ಒಂದು ಇದರಲ್ಲಿ ಒಂದು ದಾರಿಯಲ್ಲಿ ಹೋಗುವಂತಹ ಬುದ್ಧಿ ಶಕ್ತಿ ಎಲ್ಲವನ್ನು ಕೊಡ್ತಾನೆ. ಹೀಗೆ ಈ ಜಗತ್ತಿನಲ್ಲಿ ನಮಗೊಂದು ರಕ್ಷಣೆ ಬೇಕು. ನಾವು ಎಲ್ಲಿದ್ದೀವಪ್ಪ ಅಂದರೆ ಈ ಕೋಟೆಯಲ್ಲಿದ್ದೀವಿ. ಯಾವ ಕೋಟೆ ಅದು? ಈ ಭೌತಿಕ ಜಗತ್ತಿನ ಕೋಟೆಗೆ ದುರ್ಗ ಅಂತ ಹೇಳ್ತಾರೆ. ಆ ಕೋಟೆಯಲ್ಲಿ ನಾವು ಬಂದಿದ್ದೀವಿ. ಈಗ ಆ ಕೋಟೆಯಲ್ಲಿ ಬದುಕಿದ್ದೀವಿ. ಅಲ್ಲಿಂದ ಹೊರಗಡೆ ಹೋಗಬೇಕು ಅಂದರೆ ಎಲ್ಲರ ಆಶ್ರಯ ಬೇಕು. ಹೇಗೆ ಜೈಲರ್ ನಮ್ಮನ್ನು ಹೆಲ್ಪ್ ಮಾಡ್ತಾನೋ ಒಳ್ಳೆಯ ಕೆಲಸವನ್ನು ಮಾಡಿ, ಹಾಗೆ ನಾವು ಈ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಮಗೆ ಎಲ್ಲವನ್ನು ಮಾಫಿ ಕಡಿಮೆ ಆಗ್ತಾ ಹೋಗುತ್ತೆ ಕರ್ಮಗಳು. ಅಂತೆ ನಾರಾಯಣ ಸ್ಮೃತಿ, ಕೊನೆಗೆ ಆ ಭಗವಂತನ ನಾಮ ಬರಬೇಕು ನಮ್ಮ ಬಾಯಲ್ಲಿ. ಅದಕ್ಕೆ ಹೇಳ್ತಾರೆ ಏನಂದೆ, ವಿನಾದ ಇನ್ನೇನು ಜೀವನಂ, ಯಾರಿಗೂ ಕೇಳಲ್ಲಂಗೆ ಬಾಳುವಂಥದ್ದು ಒಂದು ನನಗೆ ಸಂಪತ್ತು ಕೊಡುವಪ್ಪ. ವಿನಾದ ಇನ್ನೇನ ಜೀವನಂ ಅನಾಯಾಸೇನ ಮರಣಂ ದೇಹಿ ಮೇ ತವ ಸಾನ್ನಿಧ್ಯಂ. ನಿನ್ನ ಸಾನ್ನಿಧ್ಯವನ್ನು ಕೊಡು. ನಿನ್ನ ಸಾನ್ನಿಧ್ಯವನ್ನು ಕೊಡು ಅಂದರೆ ಭಗವಂತನೇ ಬಂದು ನಿಲ್ತಾನೆ ಅಂತಲ್ಲ. ನಾವು ಸಂಘದಲ್ಲಿದ್ದಾಗ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಅವನು ಸಂಘದಲ್ಲಿ ಅವನು ಹೇಗೆ ಬರಬೇಕನ್ನೋ ಒಂದು ನಾಮಸ್ಮರಣೆ ಅವನಿದ್ದ ಹಾಗೆ. ಜೊತೆಗೆ ಸಂಘದಲ್ಲಿರುವವರು ನಮ್ಮ ಜೊತೆಗಿರುವರು ಆ ಪರಮಾತ್ಮನನ್ನು ನನಗೆ ನೆನಪು ಮಾಡಿಕೊಟ್ಟು ಅದೇ ಒಂದು ದೊಡ್ಡ ಸಂಪತ್ತು. ಹೀಗೆ ನಮಗೆ ನಮ್ಮ ಯಾವಾಗಲೂ ಅವನ ಮೇಲೆ ನಾವು ಅವಲಂಬಿಸುತ್ತಾ ಹೋದ ಹಾಗೆ ನಮಗೆ ಜೀವನ ಹೇಗಾಗುತ್ತಪ್ಪ ಅಂದರೆ ಭಾಗವತ ಒಂದು ನಿದರ್ಶನ ಕೊಡುತ್ತೆ. ಏನಂದರೆ ದೊಡ್ಡ ಬೆಟ್ಟದಷ್ಟು ಕಷ್ಟ ಇದೆ ಇಲ್ಲಿ, ಆದರೆ ಯಾವಾಗ ನಾವು ಭಗವಂತನ ಮೇಲೆ ನಮ್ಮ ನಂಬಿಕೆ ಇಟ್ಟು ನಡೀತೀವೋ ಆವಾಗ ಒಂದು ಆಕಳದ ಹೆಜ್ಜೆ ಒಂದು ಮಣ್ಣು ಮೇಲಿಟ್ಟರೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಆಗುತ್ತಂತೆ. ಅದು ದಾಟಲಿಕ್ಕೆ ಕೂಡ ಎಷ್ಟು ಸಸಾರ ನೋಡಿ. ಹಾಗಾಗಿ ಎಲ್ಲ ಮಹಾಜನರೆಲ್ಲರೂ ಆ ಭಗವಂತನ ಶರಣಕ್ಕೆ ಹೋಗಿದ್ದಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದೇವೇಸ್ತವೈಃ ವೇದೈ ಸಾಂಗಪದಕ್ರಮೋಪನಿಷತೈಃ
ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಬ್ರಹ್ಮ, ಇಂದ್ರ, ವರುಣ, ರುದ್ರ, ಮರುತ ಎಲ್ಲರೂ ಆ ಭಗವಂತನಿಗೆ ತಲೆಬಾಗಿದ್ದಾರಪ್ಪ ಅಂತ ಹೇಳಿ ಶಿವ ಕೂಡ ನಮಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರನ್ನೇ ಅಂತ ಪಾರ್ವತಿಗೆ ಹೇಳಿಕೊಡ್ತಾ ಇದ್ದಾನೆ. ಯಾರು ಮೂರು ಸಂಜೆ ಶಿವನ ನಾವು ಇದೆಲ್ಲ ತಿಳ್ಕೊಳ್ಳೋದು ಬಹಳ ಮುಖ್ಯ. ಶಿವ ಕೂಡ ಕೃಷ್ಣನ ಭಕ್ತರ ಮೇಲೆ ಪ್ರೀತಿಯಿಂದ ನೋಡ್ಕೋತಾನೆ. ಅವನು ಕೂಡ, ಯಾಕಂದರೆ ವೃಂದಾವನದಲ್ಲಿ ಇಡೀ ವೃಂದಾವನ ಯಾತ್ರೆ ಮಾಡಿ ಆ ಗೋಪೇಶ್ವರ ಮಹಾದೇವನ ನಾವು ದರ್ಶನ ಮಾಡದೇ ಇದ್ದರೆ ಯಾತ್ರೆ ಪೂರ್ಣ ಆಗೋದಿಲ್ಲ. ನಾವು ಇದನ್ನೆಲ್ಲ ತಿಳಿದುಕೊಂಡು ಶಾಸ್ತ್ರ ಪ್ರಮಾಣೇನ ನಾವು ಶಾಸ್ತ್ರಚಕ್ಷುವಿಂದ ಒಂದು ತಿಳುವಳಿಕೆ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದು ಈ ಸಂಸಾರ ಸಾಗರವನ್ನು ಭವಸಾಗರವನ್ನು ದೋಣಿ ಸಾಗಲಿ ಮುಂದೆ ಹೋಗಲಿ. ಆ ದೂರ ತೀರ ಸೇರಬೇಕಂತೆ. ಆ ದೂರ ತೀರ ಹತ್ತಿರ ಆಗಬೇಕಂದ್ರೆ ನಮಗೆ ಗುರು ಮತ್ತು ಕೃಷ್ಣನ ಶರಣ ನಾವು ಆಸರೆಗೆ ಹೋಗಬೇಕು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸಿದವು. ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸಿದವು. ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ. ಕಲೇರ್ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಸ್ಯ ಪರಂ ವ್ರಜೇತ್. ಈ ದೋಷದ ಭಂಡಾರದಲ್ಲಿ ಒಳ್ಳೆಯ ಗುಣ ಇದೆ, ಮಹಾನ್ ಗುಣ. ಏನಂದರೆ ಕೃಷ್ಣನ ಕೀರ್ತನೆಯನ್ನು ಮಾಡಿ ಮುಕ್ತ ಸಂಗಸ್ಯ ಪರಂ ವ್ರಜೇತ್ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಬೋಲ್.